ಇನ್ನು ನಾಪತ್ತೆಯಾದ ವೈದ್ಯ ಶ್ರೀನಿವಾಸ್ ಬಂಧನಕ್ಕೆ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗಿರುವ ಆರೋಪಿ ವೈದ್ಯ ಶ್ರೀನಿವಾಸ್ ಬಗ್ಗೆ ಈವರೆಗೂ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಉತ್ತರ ಭಾರತದ ಕಡೆ ಹೋಗಿ ಶ್ರೀನಿವಾಸ್ ತಲೆಮರೆಸಿಕೊಂಡಿರುವ ಶಂಕೆ ಇದೆ. ಇನ್ನು ಈ ಶ್ರೀನಿವಾಸ್ ಮೊದಲ ಪತ್ನಿಗೆ ವಿಚ್ಛೇದನ ನೀಡಿ ಆಸ್ಪತ್ರೆಯಲ್ಲಿನ ನರ್ಸ್ ಒಬ್ಬಳ ಜೊತೆ ಜೀವನ ಸಾಗಿಸ್ತಾ ಇದ್ದ ಅಂತ ಹೇಳಲಾಗಿದೆ. ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಬರ್ತಾ ಇರೋದನ್ನ ಮೊದಲೇ ತಿಳಿದುಕೊಂಡಿದ್ದ ಈ ವೈದ್ಯ ಶ್ರೀನಿವಾಸ್ ಅಧಿಕಾರಿಗಳು ಆಸ್ಪತ್ರೆ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಹೊರಗಡೆ ಎಸ್ಕೇಪ್ ಆಗಿದ್ದ. ಶ್ರೀನಿವಾಸ್ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿರುವ ದೃಶ್ಯವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ದೃಶ್ಯಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನು ಸಹಜೀವನ ನಡೆಸ್ತಾ ಇರುವ ನರ್ಸ್ ಬಂಧನವಾಗಿರುವ ಕಾರಣ ಆಕೆಯನ್ನ ಆತ ಸಂಪರ್ಕಿಸ್ತಾ ಇಲ್ಲ ಅಂತ ಹೇಳಲಾಗಿದೆ. ಲೋಕಸಭೆ ಕಲಾಪದ ವೇಳೆ ನಡೆದಿದ್ದ ಭಾರೀ ಭದ್ರತಾ ಲೋಪ ಇವತ್ತು ಕೂಡ ಸದನದಲ್ಲಿ ಮತ್ತೆ ಗದ್ದಲ ಉಂಟುವಾಗುವ ಸಾಧ್ಯತೆ ಇದೆ. ವಿಪಕ್ಷಗಳು ಗದ್ದಲ ಮತ್ತು ಕೋಲಾಹಲ ಮುಂದುವರಿಸುವ ಸಾಧ್ಯತೆ ಇದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ನೀಡುವಂತೆ ಆಗ್ರಹ ಮಾಡುವ ಸಾಧ್ಯತೆ ಇದೆ. ಇನ್ನು ಕೇಂದ್ರ ಸರ್ಕಾರ ಈವರೆಗೂ ಈ ಬಗ್ಗೆ ಹೇಳಿಕೆಯನ್ನ ಬಿಡುಗಡೆ ಮಾಡಿಲ್ಲ. ಇತ್ತ ಬೆಳಗಾವಿಯಲ್ಲಿ ನಡೀತಾ ಇರೋ ಚಳಿಗಾಲದ ವಿಧಾನಮಂಡಲ ಅಧಿವೇಶನಕ್ಕೆ ಇಂದು ತೆರೆ ಬೀಳಲಿದೆ. ಡಿಸೆಂಬರ್ 4ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರೋ ಅಧಿವೇಶನದಲ್ಲಿ ಈಗಾಗಲೇ ಹಲವು ವಿಚಾರಗಳು ಚರ್ಚೆಗೆ ಬಂದಿವೆ. ಇನ್ನು ಕೊನೆಯ ದಿನವಾದ ಇಂದು ಕೂಡ ಬೆಳಗ್ಗೆ 9 ಗಂಟೆಯಿಂದಲೇ ಕಲಾಪ ಆರಂಭವಾಗಿದೆ. ಆದರೆ ಇನ್ನೂ ಒಂದು ವಾರ ಅಧಿವೇಶನ ವಿಸ್ತರಣೆ ಮಾಡುವಂತೆ ಮನವಿಯ ಸಾಧ್ಯತೆ ಇದೆ. ಡಿಸೆಂಬರ್ 23, 24, 25ಕ್ಕೆ ನಡೆಯಲಿರುವ ಕೆಸಿಸಿ ಕಪ್ ಸೀಸನ್ ಪಂದ್ಯಾವಳಿಗೆ ನಟ ಶಿವಣ್ಣ ಇಂದು ತಾಲೀಮು ನಡೆಸಿದರು. ಬೆಳ್ಳಂಬೆಳಗ್ಗೆ ಕ್ರಿಕೆಟ್ ಮೈದಾನಕ್ಕೆ ಇಳಿದು ಇತರೆ ಕಲಾವಿದರೊಂದಿಗೆ ಪ್ರಾಕ್ಟೀಸ್ ನಡೆಸಿದರು. ಇನ್ನು ರಾಜಕೀಯಕ್ಕೆ ಬರುವ ಬಗ್ಗೆ ಮಾತನಾಡಿದ ಶಿವಣ್ಣ, ಎಲ್ಲವನ್ನೂ ಓವರ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ಲೈನ್ನಲ್ಲಿ ಜನ ಅವಕಾಶ ಕೊಟ್ಟಿದ್ದಾರೆ. ಆದರೆ ಗೀತಾ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರೆ ಸಪೋರ್ಟ್ ಮಾಡ್ತೀನಿ ಅಂದಿದ್ದ. ವಿಜಯಪುರ ತಾಲೂಕಿನ ಹಿಟ್ಟನಹಳ್ಳಿ ಬಳಿ H50ಯಲ್ಲಿ ಖಾಸಗಿ ಹೊತ್ತಿ ಹುರಿದಿದೆ. ಬೆಂಗಳೂರಿನ ವಿಜಯಪುರಕ್ಕೆ ಬರ್ತಾ ಇದ್ದ ಜನತಾ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ನ ಟೈರ್ ಬ್ಲಾಸ್ಟ್ ಆಗಿ ಅವಘಡ ಸಂಭವಿಸಿದೆ. ಇನ್ನು ಟೈರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಕೆಳಗಿದ್ದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಬಳಿಕ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದು ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಹೆದ್ದಾರಿ ಮಧ್ಯೆ ನವ ಯುವಕರು ಹುಚ್ಚಾಟ ನಡೆಸಿದ್ದಾರೆ. ಏರ್ಪೋರ್ಟ್ಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಘಟನೆ ನಡೆದಿದೆ. ಕಾರಿನ ರೂಫ್ ಮೇಲೆ ಹತ್ತಿ ಚಲಿಸ್ತಾ ಇರುವಾಗಲೇ ಬಟ್ಟೆ ಕಳಚಿ ಡ್ಯಾನ್ಸ್ ಮಾಡಿದ್ದಾರೆ. DL3CBA 9775 ನಂಬರಿನ ಕಾರ್ನಲ್ಲಿದ್ದಂಥ ಯುವಕರು ಪುಂಡಾಟವನ್ನ ಮೆರೆದಿದ್ದಾರೆ. ಇನ್ನು ಹಿಂದಿನ ಕಾರ್ನಲ್ಲಿ ಇದ್ದವರು ವಿಡಿಯೋ ಸೆರೆ ಹಿಡಿದಿದ್ದಾರೆ. 4 ಯುವಕರಿಂದ ನಡು ರಸ್ತೆಯಲ್ಲಿ ಪುಂಡಾಟ ನಡೆಸಿದ್ದು ಮತ್ತಿನಲ್ಲಿ ಇದ್ರು ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಡಿಜಿಟಲ್ ಅರೆಸ್ಟ್ ಮೂಲಕ ವೃದ್ಧ ದಂಪತಿಗೆ ಕೋಟಿಗೂ ಹೆಚ್ಚು ವಂಚನೆ ಮಾಡಲಾಗಿದೆ. ಪೊಲೀಸರು ಅಥವಾ ತನಿಖಾ ಸಂಸ್ಥೆಯ ಹೆಸರು ಹೇಳಿಕೊಂಡು ಕರೆ ಮಾಡಿ ಸ್ಪೈ ಲಿಂಕ್ ನೀಡಿ ಲಾಗಿನ್ ಆಗುವಂತೆ ತಿಳಿಸಿದ್ದಾರೆ. ಬಳಿಕ ಖಾಕಿ ಸಮವಸ್ತ್ರದಲ್ಲೇ ಆನ್ಲೈನ್ ವಿಚಾರಣೆ ನಡೆಸಿ ತನಿಖೆಯಿಂದ ವಿನಾಯಿತಿ ಬೇಕು ಅಂದ್ರೆ ಹಣ ಹಾಕಿ ಅಂತ HS ಲೇಔಟ್ನ ವೃದ್ಧ ದಂಪತಿಗೆ 1,97,00,000 ರೂಪಾಯಿ ವಂಚಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 15 ದಿನದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ 7 ಜನರಿಗೆ 3 ಕೋಟಿ ವಂಚನೆ ಮಾಡಲಾಗಿದೆ. ಅಧಿಕಾರಿ ಅಂತ ಹೇಳ್ಕೊಂಡ ಹಣ ವಸೂಲಿ ಮಾಡ್ತಾ ಇದ್ದ ಐನಾತಿಯೊಬ್ಬನಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಯಾದಗಿರಿಯಲ್ಲಿ ತಾನು ಆಹಾರ ಸುರಕ್ಷತಾ ಅಧಿಕಾರಿ ಅಂತ ಹೇಳ್ಕೊಂಡು ಕಿರಾಣಾ ಅಂಗಡಿ ಹಾಗೆ ಬೇಕರಿ, ರೈಸ್ ಮಿಲ್ಗಳಲ್ಲಿ ಹಣ ವಸೂಲಿ ಮಾಡಿದ್ದಾನೆ. ಈ ಬಗ್ಗೆ ಶಂಕೆ ಬಂದು ಅಧಿಕಾರಿಗಳಿಗೆ ಸ್ಥಳಕ್ಕೆ ಕರೆಸಿದಾಗ ಆತನ ಬಣ್ಣ ಬಯಲಾಗಿದೆ. ರಾಯಚೂರು ಮೂಲದ ವಿಜಯ್ ಕುಮಾರ್ ಅಂತ ಹೇಳ್ಕೊಂಡಿದ್ದವನು ಸದ್ಯ ಅರೆಸ್ಟ್ ಆಗಿದ್ದಾನೆ. ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ. ಸುರಪುರ ತಾಲೂಕಿನ ಶಿಳ್ಳಗಿಯಿಂದ ಪಾಕಿಗೆ ಸ್ಯಾಟಲೈಟ್ ಕರೆ ಹೋಗಿರುವ ಶಂಕೆ ಮೇಲೆ ಕೇಂದ್ರ ಸಂಸ್ಥೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತೆರಳಿದ್ದಾರೆ. ಸೆಪ್ಟೆಂಬರ್ 17ರ ಮುಂಜಾನೆ 3 ಗಂಟೆಗೆ ಪಾಕಿಗೆ ಸ್ಯಾಟಲೈಟ್ ಕರೆ ಹೋಗಿದೆ ಅಂತ ಹೇಳಲಾಗಿದೆ. ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ಇರಬಹುದು ಅಂತ ಶಂಕಿಸಲಾಗಿದೆ. ಇನ್ನು GPS ಆಧಾರದ ಮೇಲೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಲಾಗಿದೆ. ಇನ್ನು 2 ವರ್ಷಗಳ ಹಿಂದೆ ಹೆಡಗಿ ಮುದ್ರದಿಂದ ಸ್ಯಾಟಲೈಟ್ ಕರೆ ಹೋಗಿತ್ತು. ಟಿವಿ9 ವರದಿ ಬೆನ್ನಲ್ಲೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪಂಪಾ ಸರೋವರದಲ್ಲಿ ಬೇಕಾಬಿಟ್ಟಿ ಬಿದ್ದಿದ್ದ ವಿದ್ಯುತ್ ವೈರ್ಗಳನ್ನು ತೆರವುಗೊಳಿಸಿದ್ದಾರೆ. ಎಲ್ಲೆಂದರಲ್ಲಿ ಬಿದ್ದಿದ್ದ ವೈರ್ಗಳ ಬಗ್ಗೆ ನಿನ್ನೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಭಕ್ತರು, ಪ್ರವಾಸಿಗರು ಪ್ರಾಣ ಭಯದಲ್ಲೇ ಅಡ್ಡಾಡ್ತಾ ಇದ್ರು. ಇದೀಗ ವರದಿ ಬಳಿಕ ಎಚ್ಚೆತ್ತ ಮುಜರಾಯಿ ಇಲಾಖೆ, ಗಂಗಾವತಿ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲೆಂದರಲ್ಲಿ ಬಿದ್ದಿದ್ದ ವೈರ್ಗಳನ್ನು ತೆರವುಗೊಳಿಸಿದ್ದಾರೆ. ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಂಚಾಳಸರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರೈತರ ಜಮೀನು ತೋಟದ ಮೇಲೆ 3 ಕಾಡಾನೆಗಳು ದಾಳಿ ನಡೆಸಿ ಅಡಿಕೆ, ಬಾಳೆ, ಭತ್ತ, ಶುಂಠಿ ಬೆಳೆ ಹಾನಿ ಮಾಡಿವೆ. ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ಕಾಡಾನೆಗಳನ್ನು ಸೆರೆ ಹಿಡಿದು ಬೆಳೆ ರಕ್ಷಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಮೈಸೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹುಲಿ ಕಾಣಿಸಿಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಚಿರತೆ ಕಾರ್ಯಪಡೆ ಹಾಗೂ ಅರಣ್ಯ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಮೈಸೂರಿನ ದಡದಹಳ್ಳಿಯ ತೋಟವೊಂದರಲ್ಲಿ ಹುಲಿ ಕಾಣಿಸಿಕೊಂಡಿತ್ತು. ಅಲ್ಲದೆ ಮೈಸೂರಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಈ ಹುಲಿ ಓಡಾಟ ನಡೆಸಿತ್ತು. ಹುಲಿ ಆಗಾಗ ಸ್ಥಳ ಬದಲಾವಣೆ ಮಾಡ್ತಾ ಇರೋ ಕಾರಣ ಕಾರ್ಯಾಚರಣೆಯನ್ನು ಪದೇ ಪದೇ ಬದಲಾಯಿಸುವ ಅನಿವಾರ್ಯತೆ ಎದುರಾಗಿದೆ.
ಇವತ್ತು ರಾಜಸ್ಥಾನದ ನೂತನ ಸಿಎಂ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಜೈಪುರದಲ್ಲಿ ಇವತ್ತು ಮಧ್ಯಾಹ್ನ 12:05 ಪ್ರಮಾಣವಚನ ಕಾರ್ಯಕ್ರಮ ನಡೆಯಲಿದ್ದು ಭಜನ್ಲಾಲ್ ಶರ್ಮಾ ನೂತನ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ. ಜೊತೆಗೆ ಡಿಸಿಎಂ ಆಗಿ ಪ್ರೇಮ್ಚಂದ್ ಮತ್ತು ದಿಯಾ ಕುಮಾರಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಭಾರತ ಜಯಬೇರಿ ಬಾರಿಸಿದೆ. ಮೊದಲಿಗೆ ಬ್ಯಾಟ್ ಮಾಡಿದ ಟೀಂ ಇಂಡಿಯಾ 7 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿತ್ತು. ಈ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ 13 ಓವರ್ಗಳಲ್ಲಿ 95 ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲನ್ನು ಒಪ್ಪಿಕೊಂಡಿತು. 3 ಟಿ20 ಪಂದ್ಯಗಳ ಸರಣಿ 1-1ರಿಂದ ಸಮಬಲಗೊಂಡಿದೆ. ಮೊದಲ ಪಂದ್ಯ ಮಳೆಗೆ ಆಹುತಿಯಾಗಿತ್ತು. ಗಾಯದಿಂದ 2023ರ ಐಪಿಎಲ್ ಆವೃತ್ತಿಯಿಂದ ಹೊರಬಿದ್ದಿದ್ದ ಶ್ರೇಯಸ್ ಅಯ್ಯರ್ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಕೆಕೆಆರ್ ತಂಡದ ನಾಯಕನಾಗಿ ಮರಳಿದ್ದಾರೆ ಅಂತ ಫ್ರಾಂಚೈಸಿ ತಿಳಿಸಿದೆ. ಡಿಸೆಂಬರ್ 14ರ ಗುರುವಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿಯು ಟ್ವಿಟರ್ ಮೂಲಕ ಖಚಿತಪಡಿಸಿದೆ. ಕೆಕೆಆರ್ ತಂಡಕ್ಕೆ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಮರಳಿದ್ದು ನಿತೀಶ್ ರಾಣಾ ಉಪನಾಯಕನಾಗಲಿದ್ದಾರೆ. ಟೀಂ ಇಂಡಿಯಾ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಈಗಾಗಲೇ ಮೊನಚಾದ ಬೌಲಿಂಗ್ ಮೂಲಕ ತಮ್ಮ ಸಾಮರ್ಥ್ಯವನ್ನ ತೋರ್ಪಡಿಸಿದ್ದಾರೆ. ಇದೀಗ ಬ್ಯಾಟಿಂಗ್ನಲ್ಲೂ ಕೂಡ ತಮ್ಮ ಪರಾಕ್ರಮ ತೋರುವ ನಿಟ್ಟಿನಲ್ಲಿ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಪಿಚ್ ಒಂದನ್ನು ನಿರ್ಮಿಸಿದ್ದಾರೆ. ಇದರ ವಿಡಿಯೋವನ್ನು ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನನ್ನ ಕಿಡ್ನಿ ಸ್ಥಿತಿಯಿಂದ ನಾನು 12 ವರ್ಷಕ್ಕಿಂತ ಮೇಲ್ಪಟ್ಟು ಬದುಕೋದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಅಂತ ಆರ್ಸಿಬಿ ಆಟಗಾರ ಕೆಮರಾನ್ ಗ್ರೀನ್ ಹೇಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸ್ಟಾರ್ ಆಲ್ರೌಂಡರ್ ಕೆಮರಾನ್ ಗ್ರೀನ್ ಹೇಳಿಕೆ ಬಿಗ್ ಶಾಕ್ ಕೊಟ್ಟಿದೆ. ತಮ್ಮ ಆರೋಗ್ಯದ ಕುರಿತು ಕರಾಳ ಸತ್ಯ ಬಿಚ್ಚಿಟ್ಟಿರುವ ಗ್ರೀನ್ ಆರೋಗ್ಯ ಚೇತರಿಕೆಗೆ ಆರ್ಸಿಬಿ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ.